ಕಾಂಶಿರಾಮ್ ಹೇಳಿದ್ದ ಪೆನ್ ಆ್ಯಂಡ್ ಕ್ಯಾಪ್ ಕತೆ ಏನು ಅಂತ ಗೊತ್ತಾ? ಈ ವಿಡಿಯೋ ನೋಡಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. 80-90ರ ದಶಕದ ರಾಜಕಾರಣದಲ್ಲಿ ಬಹುಜನ ಸಮಾಜದ ಹೊಸ ಅಲೆಯೊಂದನ್ನು ಸೃಷ್ಟಿ ಮಾಡಿದ ಕಾಂಶಿರಾಮ್ ಅವರು ನಮ್ಮನ್ನೆಲ್ಲ ಅಗಲಿ ಅಕ್ಟೋಬರ್ 9ಕ್ಕೆ 19 ವರ್ಷಗಳು ಕಳೆದಿದ್ದಾವೆ. ಕಾಂಶಿರಾಮ್ ಅವರು ಪ್ರಖರ ಪ್ರಾಯೋಗಿಕ ಅಂಬೇಡ್ಕರ್ವಾದಿ ಮತ್ತು ರಾಜಕೀಯ ಮುತ್ಸದಿಯಾಗಿದ್ದವರು. ಕಾಂಶಿರಾಮ್ ಅವರನ್ನ ವಿಶ್ವದ ಕ್ರಾಂತಿಕಾರಿ ಚಿಂತಕರು ಮತ್ತು ಬುದ್ಧಿಜೀವಿಗಳು ಸಾಲಿನಲ್ಲಿಟ್ಟು ಅರ್ಥ ಮಾಡಿಕೊಳ್ಳೋದು ಇಂದಿಗೆ ಅಗತ್ಯ. ಅಷ್ಟೇ ಅಲ್ಲ, ಕಾಂಶಿರಾಮ್ ಅನ್ನೋ ವಿಶಿಷ್ಟ ವಿದ್ಯಮಾನವನ್ನ ಆಳವಾಗಿ ಅರಿಯೋ ಅಗತ್ಯ ಇದೆ. ಪಂಜಾಬ್ನಲ್ಲಿ ಹುಟ್ಟಿದ ಕಾಂಶಿರಾಮ್ ಅವರ ಪೂರ್ವಿಕರು ಮೂಲತಃ ಚಮ್ಮಾರ ಜಾತಿಯಿಂದ ಸಿಖ್ ಧರ್ಮಕ್ಕೆ ಸೇರಿದವರು. ಹೀಗಾಗಿ ಕಾಂಶಿರಾಮ್ ಅವರಿಗೆ ಅಷ್ಟಾಗಿ ಅಸ್ಪೃಶ್ಯತೆಯ ಭೀಕರ ಅನುಭವ ಆಗಲಿಲ್ಲ. ಆದರೂ ಕೂಡ ಅವರಿಗೆ ಜಾತಿಯ ಕರಿನೆರಳು ಆಗಾಗ ಹಾಯ್ತಾನೆ ಇತ್ತು. ಅಂಬೇಡ್ಕರ್ ಪುಸ್ತಕಗಳನ್ನು ಆಳವಾಗಿ ಗ್ರಹಿಸಿ ಸುತ್ತಲ ಸಮಾಜವನ್ನ ನೋಡಿ ಜಾತಿ ಮೂಲದ ದಮನಗಳನ್ನು ಅರಿಯತೊಡಗಿದ್ರು. ಅಂಬೇಡ್ಕರ್ ಚಿಂತನೆಗಳನ್ನು ಅಧಿಕಾರ ರಾಜಕಾರಣದ ನೆಲೆಯಲ್ಲಿ ವಿಸ್ತರಿಸಿದ ಕಾಂಶಿರಾಮ್ ಅವರನ್ನ ಅಭಿಮಾನಿಗಳು ಪ್ರೀತಿಯಿಂದ ದಾದಾ ಸಾಹೇಬ್ ಅಂತ ಕರಿತಾ ಇದ್ರು. 3 ವರ್ಷಗಳು ಬ್ರೈನ್ ಸ್ಟ್ರೋಕ್ನಿಂದ ಬಳಲಿದ ಮಾನ್ಯವರ್ ಕಾಂಶಿರಾಮ್ 2006 ಅಕ್ಟೋಬರ್ 9ರಂದು ತೀರ್ಕೊಂಡ್ರು. ಅಷ್ಟೊತ್ತಿಗೆ ಭಾರತದ ರಾಜಕಾರಣದಲ್ಲಿ ಕಾಂಶಿರಾಮ್ ಅವರ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿ ಒಡಮೂಡಿದ್ವು. ಪಂಜಾಬಿನಲ್ಲಿ ಹುಟ್ಟಿದ್ರು. ಪುಣೆಯಲ್ಲಿ ರಾಜಕೀಯ ದೀಕ್ಷೆಯನ್ನು ಪಡೆದ ಕಾಂಶಿರಾಮ್ ರಾಜಕೀಯದ ಕರ್ಮ ಭೂಮಿಯಾಗಿ ಆರಿಸಿಕೊಂಡದ್ದು ಉತ್ತರ ಪ್ರದೇಶವನ್ನ. 30% ಪರಿಶಿಷ್ಟ ಜಾತಿ ಜನಸಂಖ್ಯೆ ಇರೋ ಪಂಜಾಬ್ನಲ್ಲಿ ಹುಟ್ಟಿದ ಕಾಂಶಿರಾಮ್ ಆ ರಾಜ್ಯದಲ್ಲಿ ಯಾಕೆ ರಾಜಕೀಯಕ್ಕೆ ಇಳಿಲಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮ ಭೂಮಿಯಾಗಿದ್ದ ಮಹಾರಾಷ್ಟ್ರದಲ್ಲಿ ರಾಜಕೀಯ ದೀಕ್ಷೆಯನ್ನ ಪಡೆದ್ರು. ಅಲ್ಲಿ ಯಾಕೆ ರಾಜಕೀಯ ಪಕ್ಷವನ್ನ ಕಟ್ಟಲಿಲ್ಲ ಅನ್ನೋ ಪ್ರಶ್ನೆಗೆ ಅವರ ರಾಜಕೀಯ ಬದುಕಿನ ಘಟನಾವಳಿಗಳಲ್ಲಿನೇ ಉತ್ತರ ಇದೆ. ಕಾಂಶಿರಾಮ್ ಅವರು ಓದಿದ್ದು ವಿಜ್ಞಾನ ಆದರೂ ಅನುಭವದ ಮೂಲಕನೇ ಕರಗತ ಮಾಡಿಕೊಂಡಿದ್ದು ಸಮಾಜ ವಿಜ್ಞಾನವನ್ನ. ದೇಶದ ಜಾತಿಗಳ ಗುಣ ಸ್ವಭಾವಗಳನ್ನು ಅವರಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ ರಾಜಕೀಯ ನಾಯಕರು ಕಡಿಮೆ. ಜಾತಿ ವಿನಾಶನೇ ಅಂಬೇಡ್ಕರ್ ಹೋರಾಟದ ಮೂಲ ಉದ್ದೇಶ ಆಗಿದ್ರೆ, ಕಾಂಶಿರಾಮ್ ಜಾತಿ ರಹಿತ ಸಮಾಜ ನಿರ್ಮಾಣ ಆಗುವವರೆಗೆ ಜಾತಿಯನ್ನ ದಲಿತ ರಾಜಕಾರಣದ ಅಸ್ತ್ರವಾಗಿ ಬಳಸಿದ್ರೆ ತಪ್ಪಿಲ್ಲ ಅಂತ ವಾದ ಮಾಡ್ತಾ ಇದ್ರು. ಪಂಜಾಬ್ನಲ್ಲಿ ಪರಿಶಿಷ್ಟ ಜಾತಿಯವರು 30%ರಷ್ಟಿದ್ರು. ಕಾಂಶಿರಾಮ್ ಅವರ ಚಮ್ಮಾರ ಜಾತಿ ಜನಸಂಖ್ಯೆ ತುಂಬಾನೇ ಕಡಿಮೆ. ಉತ್ತರ ಪ್ರದೇಶದಲ್ಲಿ 21% ಮಾತ್ರ ಪರಿಶಿಷ್ಟ ಜಾತಿಯವರಿದ್ರು. ಚಮ್ಮಾರ ಜಾತಿ ಜನ 11%ರಷ್ಟಿದ್ರು. ತನ್ನ ರಾಜಕೀಯ ಪ್ರಯೋಗಕ್ಕೆ ಉತ್ತರ ಪ್ರದೇಶವನ್ನೇ ಆಯ್ಕೆ ಮಾಡಿಕೊಳ್ಳಲು ಅವರೊಳಗಿನ ಈ ಜಾತಿ ಗಣಿತನೂ ಕೂಡ ಮುಖ್ಯ ಕಾರಣ. ಕಾಂಶಿರಾಮ್ ಅವರು ರಿಪಬ್ಲಿಕನ್ ಪಕ್ಷದ ಜೊತೆ ಗುರುತಿಸಿಕೊಂಡಿದ್ರು. ಆದರೆ ಆ ಪಕ್ಷದ ದಲಿತ ಕೇಂದ್ರಿತ ರಾಜಕಾರಣ ಬಹು ದೂರ ಸಾಗಲಾರದು ಅಂತ ಅವರಿಗೆ ಅನಿಸಿತ್ತು. ಆಗ್ಲೇ ಅವರೊಳಗೆ ಮೂಡಿದ್ದ ಬಹು ಜನರ ಚಿತ್ರ ಸ್ಪಷ್ಟ ಆಗಿತ್ತು. ಅವರು ಪ್ರಾರಂಭದಲ್ಲಿ ಕಟ್ಟಿದ ಅಖಿಲ ಭಾರತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ನೌಕರರ ಒಕ್ಕೂಟ, ಅದರ ನಂತರ ಸ್ಥಾಪನೆ ಮಾಡಿದ್ದ ದಲಿತ್ ಶೋಷಿತ್ ಸಮಾಜ ಸಂಘರ್ಷ ಸಮಿತಿ ಮತ್ತು ಕೊನೆಗೆ ಸ್ಥಾಪನೆ ಮಾಡಿದ ಬಹುಜನ ಸಮಾಜ ಪಕ್ಷ ಕೇವಲ ದಲಿತ ಕೇಂದ್ರಿತ ಸಂಘಟನೆಗಳಾಗಿರಲಿಲ್ಲ. ಬಿಎಸ್ಪಿಯ ಬ್ಯಾನರ್, ಪೋಸ್ಟರ್ ಇಲ್ಲವೇ ಲೆಟರ್ ಹೆಡ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ಜ್ಯೋತಿಬಾ ಫೂಲೆ, ಸಾಹು ಮಹಾರಾಜ್, ಪೆರಿಯಾರ್ ಮತ್ತು ನಾರಾಯಣ್ ಗುರುಗಳ ಭಾವಚಿತ್ರ ಅಚ್ಚು ಹಾಕಿಸೋದನ್ನ ಕಡ್ಡಾಯಗೊಳಿಸಿದ್ರು. ಕಾಂಶಿರಾಮ್ ಅವರು ತಮ್ಮ ಚಳುವಳಿಯಲ್ಲಿ ದಲಿತ ಮತ್ತು ಶೋಷಿತ ಸಮುದಾಯಗಳ ಉದ್ಧಾರಕ್ಕಾಗಿ ಪೆನ್ ವರ್ಸಸ್ ಕ್ಯಾಪ್ ತತ್ವವನ್ನ ಪ್ರತಿಪಾದಿಸಿದ್ರು. ಇದು ಅವರ ಚಳುವಳಿಯ ಪ್ರಮುಖ ಅಂಶವೂ ಕೂಡ ಆಗಿತ್ತು. ಪೆನ್ ಅನ್ನೋದು ಶಿಕ್ಷಣವನ್ನ, ಕ್ಯಾಪ್ ಅನ್ನೋದು ರಾಜಕೀಯ ಶಕ್ತಿಯನ್ನ ಧ್ವನಿಸ್ತಾ ಇದ್ವು. ಪೆನ್ ಅಂದ್ರೆ ಶಿಕ್ಷಣ, ಜ್ಞಾನ ಮತ್ತು ಸರ್ಕಾರಿ ಉದ್ಯೋಗಗಳ ಸೂಚಕ ಆಗಿತ್ತು. ಕಾಂಶಿರಾಮ್ ಅವರ ಪ್ರಕಾರ ಶಿಕ್ಷಿತ ದಲಿತರು IAS, IPS ರೀತಿಯ ಸರ್ಕಾರಿ ಉದ್ಯೋಗಗಳಲ್ಲಿ ಇದ್ರೂ ಅವರು ಪೆನ್ನ ಶಕ್ತಿಯನ್ನ ಸಂಪೂರ್ಣವಾಗಿ ಹೊಂದಿರೋದಿಲ್ಲ. ಯಾಕಂದ್ರೆ ನಿರ್ಧಾರದ ಅಧಿಕಾರ ಉಚ್ಚ ವರ್ಣ ಅಂದ್ರೆ ಬ್ರಾಹ್ಮಣರ ಕೈಯಲ್ಲಿರುತ್ತೆ. ದಲಿತ ಅಧಿಕಾರಿಗಳು ತಮ್ಮ ಸಮುದಾಯಕ್ಕಾಗಿ ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಬ್ರಾಹ್ಮಣರ ಅಧಿಕಾರಿಗಳು ಮತ್ತು ಆಳುವವರ ಕೈಗೊಂಬೆಯಾಗಿ ಬದಲಾಗ್ತಾರೆ. ಇನ್ನು ಕ್ಯಾಪ್ ಅಂದ್ರೆ ರಾಜಕೀಯ ಶಕ್ತಿ, ನಾಯಕತ್ವ ಮತ್ತು ಚುನಾಯಿತ ನಿರ್ಧಾರಗಳನ್ನು ಸೂಚಿಸುತ್ತೆ. ಇದು ದಲಿತ ಮತ್ತು ಬಹುಜನ ಸಮುದಾಯಗಳು ರಾಜಕೀಯ ಶಕ್ತಿಯನ್ನ ಪಡಿಬೇಕು. ಉನ್ನತ ಸರ್ಕಾರಿ ಹುದ್ದೆಗಳನ್ನ ತಳ ಸಮುದಾಯದವರು ಹೊಂದಿದ್ದರೂ ಅವರು ಮೇಲ್ಜಾತಿ ನಿಯಂತ್ರಣಕ್ಕೆ ಒಳಪಡ್ತಾರೆ. ಆದರೆ ನಾವು ರಾಜಕೀಯ ಅಧಿಕಾರವನ್ನ ಪಡೆದ್ರೆ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕಾಂಶಿರಾಮ್ ಅವರ ವಾದ ಆಗಿತ್ತು.
1995ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದರೂ ಕಾನ್ಶಿರಾಮ್ ಅವರ ಶಿಷ್ಯೆ ಬೆಹನ್ ಮಾಯಾವತಿ ತಮ್ಮ ಚೊಚ್ಚಲ ಬಜೆಟ್ನ ಶೇಕಡ 27ರಷ್ಟು ಹಣವನ್ನ ಹಿಂದುಳಿದ ಜಾತಿಗಳಿಗೆ ಮೀಸಲಿಟ್ಟಿದ್ರು. ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದ ಎಲ್ಲ ಸೌಲಭ್ಯಗಳನ್ನ ಮುಸ್ಲಿಂ ವಿದ್ಯಾರ್ಥಿಗಳಿಗೂ ಕೂಡ ವಿಸ್ತರಿಸಿದ್ರು. ಸರ್ಕಾರಿ ನೌಕರಿಗಳಲ್ಲಿ ಮುಸ್ಲಿಮರಿಗೂ ನೀಡಬೇಕು ಅಂತ ಉತ್ತರ ಪ್ರದೇಶದ ಹಿಂದುಳಿದ ಜಾತಿಗಳ ಒಕ್ಕೂಟದ ವರದಿಯನ್ನ ಮಾಯಾವತಿಯವರು ಜಾರಿಗೊಳಿಸಿದ್ರು. ಹಿಂದುಳಿದ ಜಾತಿಗಳ ಶೇಕಡ 27ರ ಮೀಸಲಾತಿಯಲ್ಲಿ ಶೇಕಡ 8ರಷ್ಟನ್ನ ಮುಸ್ಲಿಮರಲ್ಲಿರೋ ಹಿಂದುಳಿದ ಜಾತಿಗಳಿಗೆ ನೀಡಿದ್ರು. 1996ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಅಭ್ಯರ್ಥಿಗಳಲ್ಲಿ ಶೇಕಡ 29ರಷ್ಟು ಮಾತ್ರ ಪರಿಶಿಷ್ಟ ಜಾತಿಯವರಿದ್ರು. ಉಳಿದ ಶೇಕಡ 34ರಷ್ಟು ಹಿಂದುಳಿದ ಜಾತಿಗಳು ಮತ್ತು ಶೇಕಡ 18ರಷ್ಟು ಮುಸ್ಲಿಮರಿದ್ರು. ಆಂತರಿಕ ಪ್ರಜಾಪ್ರಭುತ್ವವೇ ಇಲ್ಲ ಅನ್ನುವಷ್ಟು ಏಕಚಕ್ರಾಧಿಪತ್ಯ ಇದ್ದರೂ ಪಕ್ಷದ ಪದಾಧಿಕಾರಿಗಳನ್ನ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನೀಡಲಾಗಿತ್ತು. ಈ ಎಲ್ಲ ನೀತಿ ಮತ್ತು ಕಾರ್ಯಕ್ರಮಗಳ ರೂವಾರಿ ಕಾನ್ಶಿರಾಮ್ ಅವರು ಆಗಿದ್ರು ಅನ್ನೋದನ್ನ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಜಿನ್ಕಿ ಜಿತನಿ ಸಂಖ್ಯಾ ಭಾರಿ ಉನ್ಕಿ ಉತನಿ ಹಿಸ್ಸೆದಾರಿ ಅಂದ್ರೆ ಯಾರ ಜನಸಂಖ್ಯೆ ಎಷ್ಟೆಷ್ಟಿದೆಯೋ ಅಷ್ಟಷ್ಟು ಅವರ ಪಾಲು ಅನ್ನೋದು ಅವರ ಘೋಷಣೆಯಾಗಿತ್ತು. ಹೊಸ ರಾಜಕೀಯ ಪಕ್ಷ ಮೊದಲು ಸೋಲುತ್ತೆ, 2ನೇ ಬಾರಿಗೆ ಗಮನವನ್ನ ಸೆಳೆಯುತ್ತೆ, 3ನೇ ಬಾರಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದ ಕಾನ್ಶಿರಾಮ್ ಅವರು ಛತ್ತೀಸ್ಗಢದ ಚಂಪಾ ಲೋಕಸಭಾ ಕ್ಷೇತ್ರದ ಮೊದಲ ಚುನಾವಣೆಯಲ್ಲಿ ಸೋತಿದ್ರು. 1989ರಲ್ಲಿ ಅಮೇಠಿ ಲೋಕಸಭಾ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿ ಇಡೀ ದೇಶದ ಗಮನವನ್ನ ಸೆಳೆದಿದ್ರು. ಕೊನೆಗೆ 1991ರಲ್ಲಿ ಇಟಾವಾದಲ್ಲಿ ಗೆದ್ದು ಲೋಕಸಭೆಯನ್ನ ಪ್ರವೇಶ ಮಾಡಿದ್ರು. 1996ರಲ್ಲಿ ಮತ್ತೆ ಪಂಜಾಬಿನ ಹೋಶಿಯಾರ್ಪುರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ರು. 1984ರಲ್ಲಿ ಕಾನ್ಶಿರಾಮ್ ಬಿಎಸ್ಪಿ ಸ್ಥಾಪನೆ ಮಾಡಿದ್ದ ಕಾಲದಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಬಲ ಪಕ್ಷವಾಗಿದ್ದದ್ದು ಕಾಂಗ್ರೆಸ್. ಸಹಜವಾಗಿಯೇ ಕಾನ್ಶಿರಾಮ್ ಅವರ ಗುರಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸೋದಾಗಿತ್ತು. ಆ ಗುರಿಯಲ್ಲಿ ಅವರು ಯಶಸ್ವಿಯೂ ಕೂಡ ಆಗಿದ್ರು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. 1985ರಲ್ಲಿ ಕಾಂಗ್ರೆಸ್ ಪಕ್ಷದ ಮತ ಪ್ರಮಾಣ ಶೇಕಡ 48. ಆ ವರ್ಷ ಬಿಎಸ್ಪಿ ಎದುರಿಸಿದ ಮೊದಲ ಚುನಾವಣೆಯಲ್ಲಿ ಪಡೆದಿದ್ದ ಮತ ಪ್ರಮಾಣ ಶೇಕಡ 2.8 ಮಾತ್ರ. ಆದರೆ ಕೆಲವೇ ವರ್ಷಗಳಲ್ಲಿ ಬಿಎಸ್ಪಿ ಪ್ರಬಲವಾಗಿ ಬೆಳೀತು. 1993ರ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ಪಿ ಮತ್ತು ಬಿಎಸ್ಪಿ ಮೈತ್ರಿಕೂಟ 176 ಸ್ಥಾನಗಳನ್ನು ಗಳಿಸಿ ಅಧಿಕಾರಕ್ಕೆ ಬಂತು. ಬಿಜೆಪಿ 177 ಸ್ಥಾನಗಳನ್ನು ಗಳಿಸಿದ್ರೂ ಬಾಬ್ರಿ ಮಸೀದಿ ಧ್ವಂಸದ ನಂತರ ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಯಾವುದೇ ಪಕ್ಷನೂ ಕೂಡ ಸಿದ್ಧ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯನ್ನ ಮನುವಾದಿ ಪಕ್ಷ ಅಂತ ತುಚ್ಛೀಕರಿಸ್ತಾ ಇದ್ದ ಕಾನ್ಶಿರಾಮ್ 1995ರಲ್ಲಿ ಎಸ್ಪಿ ಜೊತೆಗೆ ಮೈತ್ರಿಯನ್ನ ತೊರೆದು ಬಿಜೆಪಿ ಜೊತೆ ಕೈ ಜೋಡಿಸಿ ಸರ್ಕಾರವನ್ನ ರಚಿಸಿದ್ರು. ಇದು ಅವಕಾಶವಾದಿತನದ ರಾಜಕಾರಣ ಅನ್ನೋ ಟೀಕೆಗೂ ಕೂಡ ಕಾನ್ಶಿರಾಮ್ ಅವರು ಗುರಿಯಾದ್ರು. ಆದಾಗ್ಯೂ ನೈತಿಕತೆಯ ಕಾರಣದಿಂದಾನೇ ಅಂಬೇಡ್ಕರ್ ಅವರಿಗೆ ರಾಜಕೀಯ ಯಶಸ್ಸು ಮರೀಚಿಕೆ ಆಗಿತ್ತು. ಅಂಬೇಡ್ಕರ್ ಇಟ್ಕೊಂಡಿದ್ದ ಗುರಿಯನ್ನ ಮರೆಯದೆ ದಾರಿಯನ್ನ ಸ್ವಲ್ಪ ಬದಲಿಸಿ ಗುರಿ ಮುಟ್ತೇವೆ ಅನ್ನೋ ವಾದ ಕಾನ್ಶಿರಾಮ್ ಅವರದಾಗಿತ್ತು. ಈ ಬಲವಾದ ದಾರಿಯ ಮೂಲಕನೇ ಕಾನ್ಶಿರಾಮ್ ಅವರು ಮಾಯಾವತಿಯವರನ್ನ ಬಿಜೆಪಿ ಜೊತೆಗಿನ ಮೈತ್ರಿಯ ಬಲದಿಂದಾನೇ 3 ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಜೊತೆಗೆ 4ನೇ ಬಾರಿ ಸ್ವಂತ ಬಲದಿಂದಾನೆ ಮಾಯಾವತಿಯವರು ಮುಖ್ಯಮಂತ್ರಿ ಆಗೋದಕ್ಕೆ ಭೂಮಿಕೆಯನ್ನ ಸಿದ್ಧಗೊಳಿಸಿದ್ರು. ಆದರೂ ಕೂಡ ಆ ವೇಳೆಗೆ ಅವರು ಕಾಲವಾಗಿದ್ರು. 2006ನೇ ಅಕ್ಟೋಬರ್ 14ರಂದು ತಮ್ಮ ಲಕ್ಷಾಂತರ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳೋದಾಗಿ 2002ನೇ ವರ್ಷದಲ್ಲಿ ಕಾನ್ಶಿರಾಮ್ ಅವರು ಘೋಷಣೆ ಮಾಡಿದ್ರು. ಅಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು 50 ವರ್ಷಗಳು ಪೂರ್ಣಗೊಳ್ತಾ ಇತ್ತು. ಮತಾಂತರಕ್ಕೆ ನಿಗದಿಗೊಳಿಸಿದ ದಿನಕ್ಕಿಂತ 5 ದಿನಗಳ ಮೊದಲು ಅವರು ನಿಧನರಾದರು. ಇಫ್ ಸಪೋಸ್ ಕಾನ್ಶಿರಾಮ್ ಅವರು ಈಗ ಇದ್ದಿದ್ರೆ ಇಂದು ಇಡೀ ದೇಶದ ತುಂಬ ಕ್ರಾಂತಿಯ ಕಹಳೆ ಮೊಳಗಿರ್ತಾ ಇತ್ತು. ಮನುವಾದಿಗಳು ಬಾಲನೆ ಬಿಚ್ಚುತ್ತಾ ಇರಲಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.